Hi guys, welcome to my channel. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಆಚೆ ಹೊರಟಿದ್ದೀವಿ ಲಂಚ್ಗೆ. ಸೊ ಹೊರಡೋಣ ಬನ್ನಿ. ಲಂಚ್ಗೆ ಎಲ್ಲಿ ಏನು ಅಂತ ಹೇಳ್ತೀನಿ. ಸೊ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ನಾನು ಹೆಂಗೆ ರೆಡಿ ಆಗಿದ್ದೀನಿ, ದಿಸ್ ಜಸ್ಟ್ ಬೇಸಿಕ್ ಒನ್ ಪೀಸ್. ಸೊ ಅದ್ರ ಜೊತೆ ಐ ಹ್ಯಾವ್ ಸ್ಟೈಲ್ಡ್ ಅಪ್ ದಿಸ್ ವಾಚ್ ಆ್ಯಂಡ್ ಐ ಹ್ಯಾವ್ ಸ್ಟೈಲ್ಡ್ ಅಪ್ ವಿತ್ ದಿಸ್ ಬ್ಯಾಂಗಲ್ ಆ್ಯಂಡ್ ಮಿನಿಮಲ್ ಆಗಿ ರಿಂಗ್ಸ್ ಹಾಕಿದ್ದೀನಿ. ಆ್ಯಂಡ್ ಈ ಥರ ರೆಡಿ ಆಗಿದ್ದೀನಿ. ಕಮ್ ಲೆಟ್ಸ್ ಗೋ. ನಾವು ಹೋಗಿದ್ದು ಕುರ್ಮಂಗ್ಡದಲ್ಲಿರೋ ಫೆನ್ನಿಸ್ ಲಾಂಜ್ ಆ್ಯಂಡ್ ಕಿಚನ್ಗೆ. ದ ಪ್ಲೇಸ್ ವಾಸ್ ವೆರಿ ಬ್ಯೂಟಿಫುಲ್. ಸ್ವಲ್ಪ ಕ್ರೌಡೆಡ್ ಅನ್ನಿಸ್ತು, ಬಟ್ ಇಟ್ ವಾಸ್ ನೈಸ್. ಫುಡ್ ವಾಸ್ ಆಲ್ಸೋ ವೆರಿ ಗುಡ್. ನನಗೆ ಪಾಸ್ತಾ ಅಂತೂ ತುಂಬ ಇಷ್ಟ ಆಯಿತು. ಇದೇ ಆ ಪ್ಲೇಸು. ನಾವೆಲ್ಲ ತುಂಬ ಮಜಾ ಮಾಡಿದ್ವಿ, ಮಾತಾಡಿದ್ವಿ, ಎಂಜಾಯ್ ಮಾಡಿದ್ವಿ. ನನ್ನ ಮಗನೂ ಪ್ಲೇಸ್ನ ಎಂಜಾಯ್ ಮಾಡ್ದ, ಮಧ್ಯದಲ್ಲಿ ಸ್ವಲ್ಪ ಹಠ ಮಾಡ್ದ. ಸೊ ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ. ಸೊ ಇಟ್ ವಾಸ್ ಅ ವೆರಿ ಗುಡ್ ಡೇ. ಆ್ಯಂಡ್ ಈ ಸ್ಟ್ರಾಬೆರಿ ಶೇಕ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಇವರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸ್, ಬಟ್ ನನ್ನ ಹಸ್ಬೆಂಡ್ಗಿಂತ ನನಗೇ ತುಂಬ ಬೆಸ್ಟ್ ಫ್ರೆಂಡ್ಸ್ ಇವರೆಲ್ಲ. ಸೊ ಸುಷ್ಮನ್ ಬರ್ಡೇ ಬಂದು 14th ಸೆಪ್ಟೆಂಬರ್ ಇತ್ತು, ನಂದು ಬಂದು 22nd ಸೆಪ್ಟೆಂಬರ್. ಸೊ ನಾವು ಹೋಗಿದ್ದು 21st ಸೆಪ್ಟೆಂಬರ್. ಸೊ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು, ಮತ್ತು ಅವಳ ಬರ್ಡೇನೂ ಸೆಲೆಬ್ರೇಟ್ ಮಾಡಿದ್ರು. ಆ್ಯಂಡ್ ಇನ್ನೊಬ್ಳು ನಿಶಾ ಅಂತ ಇದ್ದಾಳೆ. ಸೊ ಅವಳು ಶಿ 6 months ಕ್ಯಾರಿಯಿಂಗ್. ಸೊ ಅವಳಿಗೆ ಮಾಮ್ ಟು ಬಿ ಕೂಡ ಮಾಡಿದ್ವಿ. ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಇಟ್ ವಾಸ್ ಸರ್ಪ್ರೈಸಿಂಗ್ ಫಾರ್ ಮೀ ದ್ಯಾಟ್ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು ಅಂತ. ಆ್ಯಂಡ್ ಐ ವಾಸ್ ವೆರಿ 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 ಹ್ಯಾಪಿ. ಸೊ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಟ್ ವಿಲ್ ಆಲ್ವೇಸ್ ಬಿ ವೆರಿ ಲೆಸ್ ಓನ್ಲಿ. ನಾವು ಹೋದಾಗೆಲ್ಲ ಟೈಮ್ ಬೇಗ ಬೇಗ ಹೊರಟೋಗುತ್ತೆ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಡೇ. ನಾವಲ್ಲಿ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಮಜಾ ಮಾಡಿಕೊಂಡು ಕೇಕ್ ತಿನ್ಕೊಂಡು ಫುಡ್ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ. ನನಗೆ ಬ್ಯಾಡ ಬಿಟ್ಬಿಡಮ್ಮ, ಫೋಟೋ ತೆಗಿ ಸಾಕು. ನೋಡಿ ಫ್ರೆಂಡ್ಸ್, ಇವ್ರಿಬ್ರು ಮದುವೆ ಆಗೋರು. ನೋಡಿ ಎಲ್ಲ ಅಲ್ಲಿಂದ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಆಮೇಲೆ ನಮ್ಮ ಮನೆಗೆ ಹೊರಟ್ವಿ ನಾವು. ಸೊ ಮನೆಗೆ ಬಂದಮೇಲೆ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸಾಗಿ ಡೆಕೋರೇಷನ್ ಮಾಡಿ ಕೇಕೆಲ್ಲ ಕಟ್ ಮಾಡಿಸಿದ್ರು. ತುಂಬ ಖುಷಿ ಆಯಿತು ನನಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸಿಂಚನ, ಹ್ಯಾಪಿ ಬರ್ಡೇ ಟು ಯು. ಹಾಯ್ ಗೈಸ್, ದಿಸ್ ಇಸ್ ಸಿಂಚನಾ. ವೆಲ್ಕಮ್ ಟು ಮೈ ಚಾನೆಲ್. ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಇಟ್ಸ್ ಮೈ ಬರ್ಡೇ ವ್ಲಾಗ್. ಸೊ ಇವತ್ತೆಲ್ಲ ನಾನು ಏನೇನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ನನ್ನ ಔಟ್ಫಿಟ್, ನನಗೆ ಬಂದಿರೋ ಗಿಫ್ಟ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ನಾನು ಔಟ್ಫಿಟ್ ತೋರಿಸ್ತೀನಿ. ನಮ್ಮಮ್ಮ ಪಲಾವ್ ಮತ್ತು ಜಾಮೂನ್ ಮಾಡಿದರು. ಹಾಯ್ ಗಾಯ್ಸ್, ಸೊ ಲೇಟ್ ಆಯಿತು ಅಂತ ಹೊರಟ್ಬಿಟ್ಟಿದ್ದೀವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಹಂಗೇ ಡಿನ್ನರ್ಗೆ ಹೋಗ್ತೀವಿ. ರಿಲಯನ್ಸ್ ಟ್ರೆಂಡ್ಸಲ್ಲಿ ಒಂದು ಟಾಪ್ ತೊಗೊಂಡೆ, ಸೊ ಅದು ಎಕ್ಸ್ಚೇಂಜ್ ಮಾಡಿಸ್ಬೇಕು. ಸೊ ಅದಕ್ಕೊಂದು ಹೋಗ್ತೀವಿ. ಸೊ ನನ್ನ ಔಟ್ಫಿಟ್ನ ನಿಮಗೆ ನಾನು ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನಾವು ಹೋಗಿದ್ದು ದೊಡ್ಡ ಗಣಪತಿ ಟೆಂಪಲ್, ಬಸವನಗುಡಿಲಿರೋ ದೊಡ್ಡ ಗಣಪತಿ ಟೆಂಪಲ್ಗೆ. ತುಂಬ ಚೆನ್ನಾಗಿ ದರ್ಶನ ಆಯಿತು, ಖುಷಿ ಆಯಿತು, ಒಳ್ಳೆ ದರ್ಶನ ಆಯಿತು ಅಂತ. ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದು ರಿಲಯನ್ಸ್ ಟ್ರೆಂಡ್ಸ್ಗೆ. ನಾನು ಹೇಳ್ದಂಗೆ ಒಂದು ಟಾಪ್ ತೊಗೊಂಡಿದ್ದೆ. ಸೊ ಆ ಟಾಪ್ನ ಎಕ್ಸ್ಚೇಂಜ್ ಮಾಡಿ ಬೇರೆ ಟಾಪ್ ತೊಗೊಬೇಕಿತ್ತು. ಸೊ ನಾವು ಟ್ರೆಂಡ್ಸ್ಗೆ ಹೋಗಿದ್ವಿ. ಟ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಅರೋಮಾಸ್ ಆಫ್ ಬಿರಿಯಾನಿ ಜಯನಗರ್ಗೆ. ಆ್ಯಂಬಿಯನ್ಸು ಚೆನ್ನಾಗಿದೆ ಆ್ಯಂಡ್ ಫುಡ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿತ್ತು ಬಿರಿಯಾನಿ. ಬಟ್ ನನಗೆ ಸ್ವಲ್ಪ ಸ್ಪೈಸಿ ಅನ್ನಿಸ್ತು, ಬಟ್ ಇಟ್ ವಾಸ್ ವೆರಿ ನೈಸ್.
ಆ್ಯಂಡ್ ನನಗೆ ಮೇಘನಾ ಬಿರಿಯಾನಿ ಆ್ಯಂಡ್ ಅರೋಮಾ ಬಿರಿಯಾನಿ ಕೇಳಿದ್ರೆ ಐ ಆಲ್ವೇಸ್ ಲವ್ ಮೇಘನಾ ಬಿರಿಯಾನಿ. ತುಂಬ ಚೆನ್ನಾಗಿತ್ತು. ದಿಸ್ ಇಸ್ ಆಲ್ಸೋ ವೆರಿ ನೈಸ್, ಬಟ್ ಸ್ವಲ್ಪ ಸ್ಪೈಸಿ ಅನ್ನಿಸ್ತು ಅಷ್ಟೇ. ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಡಿನ್ನರೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಜಯನಗರ್ BDA ಕಾಂಪ್ಲೆಕ್ಸ್ಗೆ ಹೋದ್ವಿ. ನಾನು ಸ್ವಲ್ಪ ಥಿಂಗ್ಸ್ ನೋಡಬೇಕಿತ್ತು. ಸೊ ಇದು ನನ್ನ ಫೈನಲ್ ಔಟ್ಫಿಟ್. ಸೊ ನನ್ನ ಬರ್ಡೇ ಔಟ್ಫಿಟ್ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು ಆಫ್ಟರ್ ಮೈ ಬರ್ಡೇ. ನೆನ್ನೆ ನನ್ನ ಬರ್ಡೇ ಇತ್ತು. ಸೊ ಬರ್ಡೇ ಸೆಲೆಬ್ರೇಷನಿಂದ ಹಿಡಿದು ನಾವೆಲ್ಲ ಆಚೆ ಹೋದ್ವಿ. ಸೊ ಎಲ್ಲ ನಾನು ಹಾಕಿದ್ದೀನಿ ಆಲ್ರೆಡಿ. ಸೊ ಇವತ್ತು ನಾನು ಏನು ತೋರ್ಸಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಔಟ್ಫಿಟ್ಸ್ನ ತೋರ್ಸಕ್ಕೆ ಬಂದಿದ್ದೀನಿ. ಸೊ ಐ ಹ್ಯಾವ್ ಅರೌಂಡ್ ಲೈಕ್ 5 ಔಟ್ಫಿಟ್ಸ್ ನಿಮಗೆ ತೋರ್ಸೋಕ್ಕೆ. ನಾನು ಸ್ವಲ್ಪ ಔಟ್ಫಿಟ್ಸ್ ಮುಂಚೆನೇ ಪರ್ಚೇಸ್ ಮಾಡಿದೆ, ಸ್ವಲ್ಪ ಔಟ್ಫಿಟ್ಸ್ ಆಮೇಲೆ ಪರ್ಚೇಸ್ ಮಾಡಿದೆ. ಸೊ ಒಂದು ಔಟ್ಫಿಟ್ ತೊಗೊಳಕ್ಕೆ ಐ ಹ್ಯಾವ್ ಬೀನ್ ಟು ಮೆನಿ ಪ್ಲೇಸಸ್. ಅಂದರೆ ಆಲ್ಮೋಸ್ಟ್ ಲೈಕ್ ಜಯನಗರ್, MG ರೋಡು, ಕಾಮಾಖ್ಯ ಎಲ್ಲ ಯಾವ ಸ್ಟೋರ್ಸ್ ಇರುತ್ತೆ ನಮ್ಮ ಮನೆ ಹತ್ರ ಎಲ್ಲದೂ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿದ್ದೀನಿ. ಸೊ ನನ್ನ ಹಸ್ಬೆಂಡು ಅಷ್ಟೇ ಕರ್ಕೊಂಡು ಹೋಗಿ ಈಸ್ ಲೈಕ್ ನೀನು ಎಷ್ಟು ಅಂಗಡಿ ಸುತ್ತೀಯ ಒಂದು ಔಟ್ಫಿಟ್ಗೆ ಅಂತ. ಸೊ ಫೈನಲಾಗಿ ಒಂದು ಔಟ್ಫಿಟ್ ಸೆಲೆಕ್ಟ್ ಮಾಡಿಕೊಂಡೆ. ನಾನು ನಿಮ್ಗೆ ಔಟ್ಫಿಟ್ನ ತೋರಿಸ್ತೀನಿ. ಆ್ಯಂಡ್ ಸೊ ನಾನು ಏನೇನು ಸರ್ಕಸ್ ಮಾಡಿದ್ದೀನಿ ಅದು ಒಂದು ವ್ಲಾಗ್ ಆಲ್ರೆಡಿ ಬಂದಿದೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಔಟ್ಫಿಟ್ ಬಂದು ಈ ಬ್ಲೂ ಕಲರ್ ಡ್ರೆಸ್. ಇದು ಈ ಥರ ಫುಲ್ ಸ್ಲೀವ್ಸ್ ಇದೆ. ಇದು ಫುಲ್ ಲೆಂತ್ ಬರುತ್ತೆ. ನಾನು ನಿಮಗೆ ಪಿಕ್ಚರ್ನ ಪಾಪ್ ಮಾಡ್ತೀನಿ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇದು ಫಸ್ಟ್ ಔಟ್ಫಿಟ್. ಸೆಕೆಂಡ್ ಔಟ್ಫಿಟ್ ಬಂದು ಇದು ನನ್ನ ಫ್ರೆಂಡ್ ನಂಗೆ ಕೊಟ್ಟಿದ್ದು. ಸೊ ಐ ಥಿಂಕ್ ಇದನ್ನು ನಾನು ಆಲ್ರೆಡಿ ಪಿಕ್ಚರ್ ಶೇರ್ ಮಾಡಿದ್ದೀನಿ. ಇದು ಫುಲ್ ಲಾಂಗ್ ಡ್ರೆಸ್ ಥರ, ಇದು ಕುರ್ತಿ ಥರನೂ ಹಾಕೊಬೋದು, ನಾರ್ಮಲ್ ಡ್ರೆಸ್ ಥರನೂ ಹಾಕೊಬೋದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾಟನ್ ಸಾಫ್ಟ್ ಮೆಟೀರಿಯಲ್ ಇದು. ಇದು ನನ್ನ ಫ್ರೆಂಡ್ ನನಗೆ ಶ್ರೇಯಾ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದು ಇದು ಲಾಂಗ್ ಡ್ರೆಸ್ಸನ್ನೇ, ಲಾಂಗ್ ಇದು ಈ ಥರ ಬರುತ್ತೆ. ಇಟ್ ಇಸ್ ಲಾಂಗ್ ಒಂದು. ಇದು ಬಂದು ಅಪ್ ಟು ವಿನ್ ಅಂತ ಹೇಳಿ ಒಂದು ವೆಬ್ಸೈಟಲ್ಲಿ ತರಿಸಿದ್ದು. ಇಟ್ ಈಸ್ ಆಲ್ಸೋ ನೈಸ್. ಇದು ನಾನು ಕೇಕ್ ಕಟ್ ನೈಟ್ 12 o'clock ಬರ್ಡೇ ಕೇಕ್ ಕಟ್ ಮಾಡೋಕ್ಕೆ ನಾನು ಇದನ್ನ ಹಾಕಿದ್ದೆ. ಸೊ ಅದಕ್ಕೆ ಈ ಬೆಲ್ಟ್ ಬಂದಿದೆ, ಲೈಕ್ ಆ ಬಟ್ಟೆಲೇ ದೇ ಹ್ಯಾವ್ ಗಿವನ್ ಅ ಸ್ಮಾಲ್ ಬೆಲ್ಟ್. ನನಗೇನಿದು ಇಷ್ಟ ಇಲ್ಲ, ಸೊ ಐ ಡಿಂಟ್ ವೇರ್ ಇಟ್. ಸೊ ಇದನ್ನು ಮತ್ತೆ ಹಾಕ್ಕೊಂಡೆ. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದು ಇದು ನಮ್ಮ ಮಮ್ಮಿ ಕೊಡ್ಸಿದ್ದು ನನಗೆ ಟ್ರೆಂಡ್ಸಲ್ಲಿ. ಇಟ್ಸ್ ಜಸ್ಟ್ ಅ ಕ್ರಾಪ್ ಟಾಪ್. ಇದ್ರ ಮೇಲೆ ಐ ಕ್ಯಾನ್ ಪ್ಯಾರ್ ವಿತ್ ಅ ಪ್ಲಾಜೋ ಆರ್ ಸಮಥಿಂಗ್ ಇಸ್ ದ್ಯಾಟ್. ಸೊ ಇದ್ರ ಪ್ರೈಸ್ ಬಂದು 599. ಸೊ ಇದ್ರ ಪ್ರೈಸ್ ಬಂದು ಐ ಥಿಂಕ್ 650-700 ಆ ರೇಂಜಲ್ಲಿದೆ. ಐ ಡೋಂಟ್ ರಿಮೆಂಬರ್, ಯಾಕಂದರೆ ನಾನು ಆಲ್ಮೋಸ್ಟ್ ಲೈಕ್ 15-20 ಡೇಸ್ ಬ್ಯಾಕೇ ನಾನು ಚೆಕ್ ಮಾಡಿ ಒಂದೊಂದೇ ಔಟ್ಫಿಟ್ ತೊಗೊಂಡಿದ್ದು. ಇದು ನಂಗೆ ಆಬ್ವಿಯಸ್ಲಿ ಗಿಫ್ಟ್ ಬಂದಿದ್ದು. ಸೊ ನನ್ನ ಫ್ರೆಂಡ್ ಸ್ಟೋರ್ ಇದೆ. ಸೊ ಆ ಸ್ಟೋರಲ್ಲಿ ಸ್ಟಿಚ್ ದಿಸ್ ಫಾರ್ ಮೀ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ಈ ಔಟ್ಫಿಟ್ ಬಂದು ಐ ಗೇವ್ ಅರೌಂಡ್ 600 or 700 ಇದೂ. ಇಟ್ಸ್ ಫ್ರಮ್ ಮಿಂತ್ರಾದಲ್ಲೂ ಇದೆ ಇದು. ಐ ಜಸ್ಟ್ ಪಾಪ್ ದ ಪಿಕ್ಚರ್ ಅಪ್ ಆಯಿತಾ. ಆ್ಯಂಡ್ ಇದ್ರದ್ದು ಪಿಕ್ಚರ್ ಎಲ್ಲ ಪಾಪ್ ಮಾಡ್ತೀನಿ ನಾನು ಹೆಂಗೆ ಕಾಣಿಸುತ್ತೆ ಅಂತ. ಸೊ ನನ್ನ ಹತ್ರ ಒಂದು ವೈಟ್ ಪ್ಯಾಂಟ್ ಇರಲಿಲ್ಲ. ಸೊ ವೈಟ್ ಪ್ಯಾಂಟ್ ಅಂತ ತಗೊಂಡೆ. ಇಟ್ಸ್ ಜಸ್ಟ್ ಲೈಕ್ ನಾರ್ಮಲ್ ಪ್ಲಾಜೋ ಪ್ಯಾಂಟ್ ಥರ. ಅದಾದಮೇಲೆ ಫೈನಲ್ ಆಗಿ ನನ್ನ ಬರ್ಡೇ ಔಟ್ಫಿಟ್ಟಿಗೆ ಬಂದರೆ, ಇದು ನನ್ನ ಹಸ್ಬೆಂಡ್ ಕೊಡ್ಸಿದ್ದು ನನಗೆ. ನನ್ನ ಬರ್ಡೇ ಔಟ್ಫಿಟ್ ಹಿ ವಾಸ್ ಲೈಕ್ ಹೀರೋ ಗೆಟ್ ಮೀ ಅಂತ ಹೇಳಿ ಈ ಗಾಟ್ ಮೀ. ಸೊ ನಾವು ಎಲ್ಲ ಅಂಗಡಿ ಸುತ್ತಾಡಿಕೊಂಡು ಫೈನಲ್ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋದಾಗ ನನಗೆ ಈ ಔಟ್ಫಿಟ್ ಇಷ್ಟ ಆಯಿತು. ಐ ಟೋಲ್ಡ್ ನೋ ಅಪ್ ಟು ದ ಮಾರ್ಕ್ ಇಲ್ಲ, ಬಟ್ ಯಾ ಇಟ್ ವಾಸ್ ಗುಡ್. ಸೊ ಇದು ಬಂದು ಈ ಥರ ಇದೆ. ಇದು ಫುಲ್ ಲಾಂಗೇನೆ, 3/4 ಸ್ಲೀವ್ಸ್ ಬರುತ್ತೆ. ಆ್ಯಂಡ್ ಇಟ್ಸ್ ಅ ವಿ ಶೇಪ್ಡ್ ಡ್ರೆಸ್. ನಾನು ಪಿಕ್ಚರ್ ಪಾಪ್ ಮಾಡ್ತೀನಿ ಹೆಂಗೆ ಕಾಣಿಸ್ತಿತ್ತು ನನಗೆ ಬರ್ಡೇ ಔಟ್ಫಿಟ್ ಅಂತ. ಸೊ ಇಷ್ಟೆಲ್ಲ ಆದಮೇಲೆ ಈ ಔಟ್ಫಿಟ್ಗೆ ನಾನು ಈ ಇಯರಿಂಗ್ನ ಮ್ಯಾಚ್ ಸ್ಟೈಲ್ ಅಪ್ ಮಾಡಿದ್ದೆ. ಯು ಗೈಸ್ ಕ್ಯಾನ್ ಸಿ ಇಟ್. ಸೊ ಈ ಒಳ್ಳೆನ ಪ್ಯಾರ್ ಅಪ್ ಮಾಡಿದ್ದೆ. ಐ ವಿಲ್ ಪಾಪ್ ದ ಪಿಕ್ಚರ್ ಅಪ್. ಸೊ ಅದಾದಮೇಲೆ ಫೈನಲ್ ಗಿಫ್ಟ್, ಮೈ ಮೇನ್ ಗಿಫ್ಟ್ ಅಂತಲೇ ಹೇಳ್ಬೋದು, ನನ್ನ ಹಸ್ಬೆಂಡಿಂದ ಬ್ಲೂ ಸ್ಟೋನಿಂದ ಹಿ ಗಾಟ್ ಮಿ ಅ ಡೈಮಂಡ್ ಇಯರಿಂಗ್. ಸೊ ಇದು ಈ ಥರ ಇದೆ. ಸೊ ಈ ಥರ ಇದೆ. ನಾನು ಪಿಕ್ಚರ್ ಪಾಪ್ ಮಾಡ್ತೀನಿ ನಿಮಗೆ ಇದ್ರದ್ದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇಯರಿಂಗ್ ಅಂತಲೇ ಹೇಳ್ಬೋದು. ದರ್ ಆರ್ 14 ಡೈಮಂಡ್ಸ್ ಇನ್ ದಿಸ್. ಸೊ
ಸೊ ಯಾ ಇದ್ರ ಕಾಸ್ಟ್ ಎಲ್ಲ ಐ ಡೋಂಟ್ ನೋ ಬಿಕಾಸ್ ಹೀ ಗಾಟ್ ಇಟ್ ಆಸ್ ಅ ಸರ್ಪ್ರೈಸ್ ಗಿಫ್ಟ್ ಫಾರ್ ಮೀ. ಸೊ ಯಾ ಇದು ಬಂದು ಸೊ ಇದು ನನ್ನ ಬರ್ಡೇ ಔಟ್ಫಿಟ್ಸ್ ಕಲೆಕ್ಷನ್ ಆಗಿತ್ತು. ಆ್ಯಂಡ್ ನನ್ನ ಮಮ್ಮಿ ಕೊಡಿಸಿದ್ದು ಅಂತ ಹೇಳಿದ್ನಲ್ಲ. ಆ್ಯಂಡ್ ಇವನ್ ದಿಸ್ ಇಸ್ ಫಾರ್ ಮೈ ಬರ್ಡೇ ಗಿಫ್ಟ್ ಓನ್ಲಿ. ನಾನು ಎಕ್ಸ್ಚೇಂಜ್ ಮಾಡೋಕ್ಕೆ ಅಂತ ಹೋಗಿದ್ನಲ್ಲ, ಐ ಹ್ಯಾಡ್ ಟೇಕನ್ ಸಮಥಿಂಗ್ ಇನ್ ಕಾಟನ್ ಆಯಿತಾ, ಕಾಟನಲ್ಲಿ ತೊಗೊಂಡಿದ್ದೆ. ಬಟ್ ಅದು ನಂಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳಿ ಬರ್ಡೇ ದಿನವೇ ಸ್ವಲ್ಪ ರಿಲಯನ್ಸ್ ಟ್ರೆಂಡ್ಸ್ಗೆ ಹೋಗಿ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಐ ಗಾಟ್ ದಿಸ್, ಇದನ್ನು ತೊಗೊಂಡು ಬಂದೆ. ಸೊ ದಿಸ್ ಇಸ್ ದ ಔಟ್ಫಿಟ್ ಕಲೆಕ್ಷನ್ ಫಾರ್ ಮೈ ಬರ್ಡೇ. ಫೈನಲ್ ಒಂದು ಗಿಫ್ಟ್ ಬಂದು ಫ್ಲಿಪ್ ಫ್ಲಾಪ್ ಕೊಡಿಸಿದ್ದಾರೆ ನನ್ನ ಹಸ್ಬೆಂಡ್, UCB ಬ್ರ್ಯಾಂಡು. ಇಟ್ ಈಸ್ ವೆರಿ ನೈಸ್, ನಂಗೆ ತುಂಬ ಇಷ್ಟ ಆಯಿತು. ನಾನು ಹಾಕ್ಕೊಂಡಿರೋ ವೀಡಿಯೋ ಮತ್ತು ಪಿಕ್ಚರ್ನ ಪಾಪ್ ಮಾಡ್ತೀನಿ, ಚೆಕ್ಔಟ್ ಮಾಡಿ. ಇಟ್ಸ್ ವೆರಿ ನೈಸ್. ಇದೊಂದು ಲಾಸ್ಟ್ ಗಿಫ್ಟು. ಸೊ ಇದು ಈ ವರ್ಷದ ಗಿಫ್ಟ್ಸ್. ಸೊ ಗೈಸ್, ನನ್ನ ಬರ್ಡೇ ಇಟ್ ವಾಸ್ ನೈಸ್. ಆ್ಯಂಡ್ ಸಮ್ ಮನ್ಸಿಗೆ ಬೇಜಾರಾಗಿರೋ ಥಿಂಗ್ಸು ಆಯಿತು. ಬಟ್ ದಟ್ಸ್ ಓಕೆ, ಲೆಟ್ಸ್ ಟೇಕ್ ಆಲ್ ಪಾಸಿಟಿವ್. ಸೊ ಇದು ನನ್ನ ಬರ್ಡೇ ವ್ಲಾಗ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.